ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೇನಪ್ಪ ಅಂದರೆ ಆಂಧ್ರ ಸ್ಟೈಲಲ್ಲಿ ಒಂದು ಹೀರೆಕಾಯಿ ತುಂಬಗಾಯಿ ಮಾಡೋಣ ಕಣ್ರಿ. ತುಂಬ ಟೇಸ್ಟಾಗಿರುತ್ತೆ. ಈ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಅಂತೂ ಒಳ್ಳೆ ಕಾಂಬಿನೇಷನ್ನು, ಹಾಗೆ ಸೈಡ್ ಡಿಶ್ಶು ಅಂತ ಸಹ ಹೇಳ್ಬೋದು. ಇದಕ್ಕೆ ಬೇಕಾದಂಥ ಪದಾರ್ಥ ಇದು ಹೀರೆಕಾಯಿ ಈ ಥರ ಸಣ್ಣಕ್ಕಿರೋದೆ ನೋಡ್ಕೊಳ್ಳಿ. ಕೆಲವು ಎಳೆದಿದ್ರೂ ಸಹ ದಪ್ಪ ಇರುತ್ತೆ. ಅದು ತೊಗೊಂಡ್ರೆ ಏನಾಗ್ತದೆ ಅಂದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಈ ಥರ ಸಣ್ಣಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲ ಸಿಪ್ಪೆ ತಕ್ಕೊಂಡು ಎಳೆಕಾಯಿನ ಹೀಗೆ 4 ಭಾಗ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಶೇಂಗಾ ಬೀಜ, ಹುರಿದಿರೋ ಅಂಥ ಶೇಂಗಾ ಬೀಜ, ಹಾಗೆ ಕಾಯಿ. ನಿಮಗೆ ಕಾಯಿ ಸಿಗಲಿಲ್ಲ ಅಂದರೆ ಕೊಬ್ಬರಿನೂ ಸಹ ತೊಗೋಬೋದು. ಕೊಬ್ಬರಿನೂ ಸಹ ತುಂಬ ಟೇಸ್ಟಾಗಿ ಆಗಿಬರುತ್ತೆ ಕಣ್ರಿ. ಇಲ್ಲಿ 2 ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲು ಈಗ ಒಂದು ಜಾರಲ್ಲಿ ಇದಾಕೋದು ಬೇಡ, ಇದಾಕು. ಈಗ ಫಸ್ಟು ಶೇಂಗಾ ಬೀಜ ಮತ್ತು ಕೊಬ್ಬರಿ ಕಾಯಿ ಏನಿದೆಯೋ ಇದನ್ನು ಫಸ್ಟು ಪುಡಿ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ ಸ್ನೇಹಿತರೆ, ಹಾಗೆ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಯಾವ ನೀರು ಸಹ ನಾನು ಹಾಕಿಲ್ಲ. ಹೀಗೆ ಆದರೆ ಆಯಿತು. ಇನ್ನು ನೆಕ್ಸ್ಟು ಈ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದು 3 ಏನಿದೆಯೋ ಇದನ್ನು ಸಹ ಹಾಕ್ಕೊಳ್ಳೋಣ. ಇದಕ್ಕೂ ಸಹ ಅಷ್ಟೇ, ನೀರು ಹಾಕೋದು ಬೇಡ, ಹಾಗೆ ಕಚ್ರ ಪಚ್ರ ಥರ ರುಬ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಸಹ ರುಬ್ಬಿದ್ದಾಗಿದೆ ಕಣ್ರಿ. ಇದನ್ನು ಸಹ ಅದೇ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದು ದೊಡ್ಡ ಸ್ಪೂನಲ್ಲಿ ನಾವು ಆಲ್ರೆಡಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಹಾಗಾಗಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನು ಖಾರದ ಪುಡಿ, ಹಾಗೆ 1 ರಿಂದ 1.5 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಬಂದು ಆಪ್ಷನ್ನು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ನೀರು ಹಾಕುವಂಥ ಪರಿಸ್ಥಿತಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಆಲ್ರೆಡಿ ಈರುಳ್ಳಿ ಎಲ್ಲ ರುಬ್ಬಿದ್ದೀವಲ್ಲ ಅದರೊಳಗೆ ಸ್ವಲ್ಪ ಆದಷ್ಟು ನೀರು ಇರ್ತದೆ. ಇವಾಗ ಇದು ಇಷ್ಟು ಆಗಿದೆ ಅಲ್ಲ, ಇಷ್ಟೇ ಸಾಕು. ಇದಕ್ಕೇನು ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಮಸಾಲೆಯನ್ನೆಲ್ಲ ಕಲಸಿ ರೆಡಿಯಾಗಿದೆಲ್ಲ. ಇವಾಗ ಒಂದೊಂದೇ ಹೀರೆಕಾಯಿಗೆ ಹೀಗೆ ತುಂಬಬೇಕಾಗ್ತದೆ. ನೀಟಾಗಿ ಹೀಗೆ ಮಾಡಿ ಪೂರ್ತಿಯಾಗಿ ತುಂಬಬೇಕು. ನೋಡಿ ಹೀಗೆ. ಇವಾಗ ಎಲ್ಲದಕ್ಕೂ ಸಹ ಕಾಯಿಗೆ ಮಸಾಲೆ ತುಂಬಿಕೊಳ್ಳುವ. ನೋಡಿ ಸ್ನೇಹಿತರೆ, ಎಲ್ಲ ಹೀರೆಕಾಯಿಗೂ ಸಹ ತುಂಬಿದ್ದಾಗಿದೆ ಕಣ್ರಿ. ಇಷ್ಟು ಮಸಾಲೆನೂ ಸಹ ಉಳಿದಿದೆ. ಇದನ್ನು ಆಮೇಲಿಂದ ಹಾಕಬೇಕಾಗ್ತದೆ. ಈಗ ಈ ಕಾಯಿನ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದು ದೊಡ್ಡ ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಈ ಹೀರೆಕಾಯಿ ತುಂಬಗಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಸ್ತದೆ. ಈಗ ಅದೇ ಕಾದಿರೋಂಥ ಎಣ್ಣೆಗೆ 2 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಕಡ್ಡಿ ಕರಿಬೇವು ಸೊಪ್ಪು. ಇವಾಗ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳೋಣ ಸ್ನೇಹಿತರೆ, ಲೋ ಫ್ಲೇಮಲ್ಲಿರಲಿ. ಈಗ ತುಂಬಿರೋ ಅಂಥ ಹೀರೆಕಾಯಿನ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೀಡಿಯಮ್ ಫ್ಲೇಮಲ್ಲೇ ಇವಾಗ ಹೀರೆಕಾಯಿನ ಹೀಗೆ ಪಲ್ಟಾಕಬೇಕು. ಯಾಕೆಂದರೆ ಇದು ತಳನೂ ಹತ್ತಬಾರ್ದು, ನೋಡ್ಕೋಬೇಕಾಗ್ತದೆ ನೀವು. ಯಾಕೆಂದರೆ ಶೇಂಗಾ ಬೀಜ ಹಾಕಿರೋದ್ರಿಂದ ಬೇಗ ತಳ ಹತ್ತೋ ಚಾನ್ಸಸ್ ಇರ್ತದೆ. ಈಗ ಒಂದು 5 ನಿಮಿಷ ಇದೇ ಎಣ್ಣೆಯಲ್ಲೇ ಇದನ್ನು ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಕಣ್ರಿ. ಈಗ ಉಳಿದಿರೋಂಥ ಮಸಾಲೆ ಇತ್ತಲ್ಲ, ಅದೇ ಮಸಾಲೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸಹ ಹೀರೆಕಾಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು.
ಚೆನ್ನಾಗಿ ಫ್ರೈ ಮಾಡುವ ಮಸಾಲೆನ. ನೋಡಿ ಸ್ನೇಹಿತರೆ, ಇನ್ನೂ ಒಂದು ಸ್ವಲ್ಪ ನೀರನ್ನು ಸಹ ಹಾಕಿ ಈಗ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮೇ ಇರಲಿ, ಹೈ ಫ್ಲೇಮ್ ಮಾಡೋದು ಬೇಡ. ಯಾಕೆಂದರೆ ಶೇಂಗಾ ಬೀಜ ಹಾಕಿದ್ದೀವಿ, ಬೇಗ ತಳ ಹತ್ಬಿಡ್ತದೆ. ಈಗ ಒಂದು 10 ನಿಮಿಷ ಇದನ್ನು ಮಧ್ಯ ಮಧ್ಯದಲ್ಲಿ ಕೈ ಆಡಿಕೊಂಡು ಇದೇ ಮಸಾಲೆ ಬೇಯಿಸ್ಕೊಳ್ಳೋಣ. ವಾವ್, ನೋಡಿ ಸ್ನೇಹಿತರೆ, ಎಣ್ಣೆ ತುಂಬ್ಗಾಯಿ ಹೀರೆಕಾಯಿ ತುಂಬ್ಗಾಯಿ ರೆಡಿಯಾಗಿದೆ ಕಣ್ರಿ. ಇದನ್ನು ಕೈ ಬಿಡ್ದೇ ಹಾಡಬೇಕು, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ನಾನು ಕೈ ಬಿಡದೆ ಹಾಡಿದ್ರೂ ಸಹ 1-2 ಸೆಕೆಂಡಿಗೆ ತಳ ಹಿಡಿದ್ಬಿಟ್ಟಿದೆ. ಪರವಾಗಿಲ್ಲ, ನೀವು ಈ ಸ್ಟೇಜಲ್ಲಿ ಉಪ್ಪು ಖಾರನ ನೋಡಿ ಹಾಕ್ಕೊಬಿಡಿ. ಯಾಕೆಂದರೆ ಇದನ್ನು ಇವಾಗ ಇನ್ನೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿಬಿಟ್ಟು ಇಳಿಸೋದೆ. ಆಲ್ರೆಡಿ ಆಗಿದೆ, ಬೇಗ ಫಾಸ್ಟಾಗಿದೆ. ಯಾಕಂದರೆ ಎಳೆಕಾಯಿ ತೊಗೊಂಡಿದ್ದೀವಲ್ಲ ನಾವು, ಹಂಗಾಗಿ ಇದಕ್ಕೆ ಮೇಯ್ನು ಎಳೆ ಹೀರೆಕಾಯಿನೇ ತೊಗೋಬೇಕು. ಮಾತ್ರ ನೀವು ಚಪಾತಿ ಏನಾದರೂ ಮಾಡಿದ್ರೆ ಚಪಾತಿ ಮಾಡ್ತಾನೆ ಸುಸ್ತಾಗಿ ಹೋಗ್ತೀರಾ. ಯಾಕೆಂದರೆ 4 ಚಪಾತಿ ತಿನ್ನೋರು 8 ಚಪಾತಿ ತಿಂತಾರೆ. ಅಷ್ಟು ಟೇಸ್ಟು ಮನೆ ತುಂಬ ಇದರದ್ದೇ ಪರಿಮಳ. ಇದು ಉಪ್ಪು ಖಾರ ನೋಡ್ಕೊಳ್ಳೋಣ ಈಗ. ನೋಡಿ ಸ್ನೇಹಿತರೆ, ಖಾರ ಕರೆಕ್ಟಾಗಿದೆ ಕಣ್ರಿ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವು ಸಹ ಈ ಸ್ಟೇಜಲ್ಲಿ ನೋಡಿ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಇನ್ನೂ 2 ಸೆಕೆಂಡು, ಯಾಕೆಂದರೆ ಉಪ್ಪು ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಇದಕ್ಕೆ ಹಿಡೀಲಿ ಅಂತ. ನೋಡಿ ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಈಗ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಅಷ್ಟೇ ಸೂಪರ್ ಯಮ್ಮಿಯಾದಂಥ ಹೀರೆಕಾಯಿ ತುಂಬ್ಗಾಯಿ, ಅದು ಸಹ ಆಂಧ್ರ ಸ್ಟೈಲಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.